ಐದನೇ ಉಪಯೋಗ ನೋಡೋದಾದ್ರೆ ರೋಗ ಮತ್ತು ಕೀಟಗಳ ಬಾಧೆಗಳಿಂದ ಅದು ರಕ್ಷಣೆ ಕೊಡುತ್ತೆ ಬೀಜೋಪಚಾರ ಮಾಡುವುದರಿಂದ. ಇಲ್ಲಿ ಅಂದ್ರೆ ಜಾಸ್ತಿ ರೈತರು ಏನ್ ಮಾಡ್ತಾರಪ್ಪ ಅಂದ್ರೆ, ಈಗ ನೀವೇನ್ ಬೆಳೆದಿರ್ತೀರಲ್ಲ ಬೀಜಗಳು, ಅದೇ ಬೀಜಗಳನ್ನ ಕೆಲವೊಂದು ಚೆನ್ನಾಗಿರುವಂತ ಬೀಜಗಳನ್ನ ನಿಮ್ಮಲ್ಲಿ ಇಟ್ಕೊಂಡು ಮತ್ತೆ ಅದೇ ಬೀಜನ ಬಿತ್ತನೆ ಮಾಡಕ್ ಹೋಗ್ತಿದ್ರಲ್ಲ ನೀವು. ಈಗ ಕೆಲವೊಂದು ಆ ಬೀಜಗಳಲ್ಲಿ ರೋಗ ಮತ್ತು ಕೀಟಗಳಿದ್ರೆ ನೀವು ಮಾಡೋ ಬಿತ್ತನೆ ಬೀಜದಿಂದಾನೇ ಆ ರೋಗ ಹರಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದ್ರ ಸಲುವಾಗಿ ಬೀಜೋಪಚಾರ ಮಾಡುವುದು ಬಹಳ ಮುಖ್ಯ ಆಗುತ್ತೆ. ಈಗ ನಾನು ಬೀಜದ ಬಗ್ಗೆ ಹೇಳ್ತಾ ಇದ್ದೆ. ಆ ಬೀಜಗಳಲ್ಲಿ ಉತ್ತಮ ಗುಣಗಳು ಅಂದ್ರೆ ಯಾವ್ದೊಂದು ಬೀಜಕ್ಕೆ ನೀವು ಉತ್ತಮ ಬೀಜ ಅಂತ ಹೇಳ್ಬಹುದು. ಮೊದಲೇದ್ದು ಆ ಉತ್ತಮ ಬೀಜ ಅಂತ ಹೇಳೋದಕ್ಕೆ ಅದರಲ್ಲಿ ಮೊಳಕೆ ಹೊಡೆಯುವಂತ ಶಕ್ತಿ ಜಾಸ್ತಿ ಇರ್ಬೇಕಂದ್ರೆ 80% ಮೊಳಕೆ ಹೊಡೆಯುವಂತ ಶಕ್ತಿ ಇರ್ಬೇಕು ಅದರಲ್ಲಿ. ಎರಡನೇದೇನಂದ್ರೆ ಈಗ ನಾವು ಜೆನೆಟಿಕ್ ಪ್ಯೂರಿಟಿ ಅಂತ ಹೇಳ್ತೀವಿ, ಅಂದ್ರೆ ಭೌತಿಕ ಶುದ್ಧತೆ ಮತ್ತು ಅಣುವಂಶಿಕ ಶುದ್ಧತೆ ಅದರಲ್ಲಿ ಆ ಬೀಜದಲ್ಲಿ ಜಾಸ್ತಿ ಇರ್ಬೇಕು. ಇನ್ನು ಮೂರನೇದೇನಂದ್ರೆ ಇವಾಗ ಬೀಜಗಳಲ್ಲಿ ಅಂದ್ರೆ ನೀವೇನ್ ಬಿತ್ತನೆ ಮಾಡೋ ಬೀಜ ತಗೋತಿರ್ತೀರಲ್ಲ, ಆ ಬೀಜದಲ್ಲಿ ಅದೇ ಬೀಜದ ಬೇರೆ ಜಾತಿಯ ಬೀಜಗಳು ಮಿಕ್ಸ್ ಆಗ್ಬಾರ್ದು. ಅದರಲ್ಲಿ ಕಳೆ ಬೀಜಗಳು ಮಿಕ್ಸ್ ಆಗ್ಬಾರ್ದು ಅದರಲ್ಲಿ ನೀವು ಬಿತ್ತನೆ ಮಾಡೋ ಬೀಜದಲ್ಲಿ. ಇನ್ನು ನಾಲ್ಕನೇದೇನಂದ್ರೆ ರೋಗ ಮತ್ತು ಕೀಟ ಬಾಧೆಗಳಿಂದ ಆ ಬೀಜ ಮುಕ್ತವಾಗಿರ್ಬೇಕು. ಈಗ ಉದಾಹರಣೆಗೆ ತಗೊಂಡ್ರೆ ನೀವು ಇಲ್ಲಿ ನರ್ಸರಿಯಿಂದ ಸಸಿಗಳನ್ನೆಲ್ಲ ತಗೊಂಡ್ ಬರ್ತಿದ್ದೀರಲ್ಲ, ಈಗ ನಾವು ಇಲ್ಲಿ ತೊಂದರೆ ನೋಡಿದ್ರೆ ಸ್ವರ್ಗ ರೋಗ ಕಾಣಿಸ್ತಿದೆ ಸೇವಂತಿಗೆಯಲ್ಲಿ, ಅದು ಸಸಿಯಿಂದಾನೇ ಹರಡುತ್ತೆ ರೋಗ. ಅದರಿಂದಾಗಿ ನೀವು ಸಸ್ಯ ಬೇರೆನ ಉಪಚಾರ ಮಾಡ್ಬೇಕು. ಪ್ರಶ್ನೆ ಉಟ್ಕೊಳ್ಳುತ್ತೆ ಏನಪ್ಪಾ ಅಂದ್ರೆ ಯಾವ್ಯಾವ ಬೀಜಗಳಿಗೆ ಯಾವ್ದಾವ್ದರಿಂದ ಉಪಚಾರ ಮಾಡ್ಬೇಕು ಅನ್ನೋದು. ಮೊದಲೇದ್ದು ಈಗ ದ್ವಿದಳ ಧಾನ್ಯಗಳಿಗೆ ಅಂದ್ರೆ ಈಗ ಹೆಸರಾಗಿರ್ಬೋದು, ಕಡಲೆ ಆಗಿರ್ಬೋದು, ಶೇಂಗಾ, ಈ ತರ ಬೀಜಗಳಿಗೆಲ್ಲ ರೈಸೋಬಿಯಂ ಅನ್ನ ಉಪಚರಣೆ ಮಾಡ್ಬೋದು. ಈಗ ನೆಕ್ಸ್ಟ್ ಏಕದಳ ಧಾನ್ಯಗಳು ಅಂದ್ರೆ ರಾಗಿ, ಭತ್ತ ಇವುಗಳಿಗೆಲ್ಲ ನೀವು ಅಜೋಸ್ಪಿರಿಲ್ಲಂ ಮತ್ತೆ ಅಸ್ಟೋಬ್ಯಾಕ್ಟರ್ ಅಂತ ಬರುತ್ತೆ, ಅದರಿಂದ ಉಪಚರಣೆ ಮಾಡ್ಬೇಕು. ಅದಾದ್ಮೇಲೆ ಇವಾಗ ಸಸಿಗಳಿರ್ತಾವಲ್ಲ, ಇಲ್ಲಿ ಕಾಮನ್ ಆಗಿ ನೀವು ಚೆಂಡು ಹೂ ಆಗ್ಬೋದು, ಟೊಮ್ಯಾಟೊ ಮತ್ತೆ ಸೇವಂತಿಗೆ ಎಲ್ಲ ಬೆಳಿತೀರಾ. ಸೊ ನೀವು ನರ್ಸರಿಯಿಂದ ಸಸಿಗಳೇನ್ ತರ್ತಿರಲ್ಲ, ಆ ಸಸಿಗಳನ್ನ ಟ್ರೈಕೋಡರ್ಮಾ ಅಥವಾ ಸೂಡೋಮೋನಾಸ್, ಮೊದ್ಲು ಇಲ್ಲಿ ಸ್ವರ್ಗ ರೋಗ ತಡೆ ಹಿಡಬೇಕಾದ್ರೆ ಸ್ವರ್ಗ ರೋಗಕ್ಕೆ ಟ್ರೈಕೋಡರ್ಮಾ ಇಂದ ಉಪಚರಣೆ ಮಾಡ್ಬೇಕು. ಅದರಿಂದ ಸ್ವರ್ಗ ರೋಗವನ್ನು ನಾವು ತಡೆಗಟ್ಟಬಹುದು. ಅದು ಅಲ್ಲದೆ ಟ್ರೈಕೋಡರ್ಮಾ ಮತ್ತೆ ಸೂಡೋಮೋನಾಸ್ಗೆ ಅವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ನಿಮ್ಮ ಆ ಸಸಿಗಳಲ್ಲಿ. ಇನ್ನು ಈಗ ನಾವು ಬೀಜೋಪಚಾರದ ವಿಧಾನಗಳನ್ನ ನೋಡ್ಕೊಳ್ಳೋಣ ಹೇಗ್ ಮಾಡ್ಬೇಕು ಅಂತ. ಈಗ ನೀವೇನ್ ಬಿತ್ತನೆ ಬೀಜ ಮಾಡ್ತಿರ್ತೀರಲ್ಲ, ಅಂದ್ರೆ 1 ಎಕರೆಗೆ ಎಷ್ಟು ಬೀಜ ಬೇಕಾಗುತ್ತೋ ಅಷ್ಟು ಬೀಜಕ್ಕೆ 200 ಗ್ರಾಮ್ ಅಷ್ಟು ರೈಸೋಬಿಯಂ ಹಾಕೋಬೇಕು. ಈಗ ಅದನ್ನ ಮೊದಲಿಗೆ ಬೀಜೋಪಚಾರ ಮಾಡ್ಬೇಕಾದ್ರೆ ಮೊದಲು ಬೆಲ್ಲದ ಪಾಕವನ್ನು ತಯಾರು ಮಾಡ್ಕೋಬೇಕು. ನಾವು ತಯಾರು ಮಾಡ್ಕೋಬೇಕಾದ್ರೆ ಅರ್ಧ ಲೀಟರ್ ನೀರಿಗೆ 200 ಗ್ರಾಮ್ ಅಷ್ಟು ಬೆಲ್ಲ ಹಾಕಿ ಪಾಕ ತಯಾರು ಮಾಡ್ಕೋಬೇಕು. ಆ ಪಾಕ ತಯಾರು ಮಾಡ್ಕೊಂಡು ಅದನ್ನ ಆರಲು ಬಿಡಬೇಕು. ಆರಿದ್ಮೇಲೆ ನೀವು ಈಗ ಎಲ್ಲಿ ಬೀಜೋಪಚಾರ ಮಾಡ್ತಿರ್ತೀರಲ್ಲ, ಆ ಬೀಜೋಪಚಾರ ಮಾಡುವ ಜಾಗವನ್ನು ಚೆನ್ನಾಗಿ ಸ್ವಚ್ಛಗೊಳಿಸ್ಬೇಕು. ಸ್ವಚ್ಛಗೊಳಿಸಿದ ಆದ್ಮೇಲೆ ಒಂದು ಪ್ಲಾಸ್ಟಿಕ್ ಅನ್ನ ಹಾಸ್ಬೇಕು ಭೂಮಿ ಮೇಲೆ. ಅದ್ ಹಾಸಿದ ಮೇಲೆ ನೀವು ಯಾವ ಬೀಜವನ್ನ ಉಪಚರಣೆ ಮಾಡ್ಬೇಕು ಅನ್ಕೊಂಡಿದ್ದೀರೋ ಆ ಬೀಜವನ್ನ ಅದ್ರ ಮೇಲೆ ಹರಡಬೇಕು. ಹರಡಿದ ಆದ್ಮೇಲೆ ಈಗ ನಾವೊಂದು ಪದ್ಧತಿನ ಅನುಸರಿಸಬೇಕಲ್ಲಿ, ಅಂದ್ರೆ FIB ಅಂತ. F ಅಂದ್ರೆ ಫಂಗಿಸೈಡ್, ಶಿಲೀಂಧ್ರ ನಾಶಕಗಳು ಅಂತ ಹೇಳ್ತೀವಿ. ಅದಕ್ಕೆ ಉದಾಹರಣೆ ತಗೊಂಡ್ರೆ ಮನ್ಕೋಸಮ್. ಈಗ ಇನ್ಸೆಕ್ಟಿಸೈಡ್ಸ್ ಅಂದ್ರೆ ಕೀಟನಾಶಕಗಳು, ಅದಕ್ಕೆ ಉದಾಹರಣೆ ಕೊರೋಜನ್ ಅಂತ. ಈಗ ಬಯೋಫರ್ಟಿಲೈಸರ್ಸ್ ಅಂದ್ರೆ ಜೈವಿಕ ಗೊಬ್ಬರಗಳನ್ನ ಹಾಕ್ಬೋದು, ಅದಕ್ಕೆ ಉದಾಹರಣೆ ಅಂದ್ರೆ ರೈಸೋಬಿಯಂ ಆಗ್ಬೋದು, ಟ್ರೈಕೋಡರ್ಮಾ ಅಂತವೆಲ್ಲ ಬಳಸ್ಕೋಬಹುದು ಉಪಚರಣೆಗೆ. ಅದೇ ರೀತಿಯಾಗಿ ನಾವು ಈಗ ಬೀಜಗಳನ್ನೆಲ್ಲ ಅಳ್ಕೊಂಡಿರ್ತೀವಲ್ಲ, ಆ ಬೀಜದ ಮೇಲೆ ಮೊದಲು ನಾವೇನ್ ಬೆಲ್ಲದ ಪಾಕನ ತಯಾರು ಮಾಡ್ಕೊಂಡಿರ್ತೀವಲ್ಲ, ಅದು ಒಣಗಿದ ಆದ್ಮೇಲೆ ಬೀಜಗಳ ಮೇಲೆ ಚಿಮ್ಸ್ಕೋಬೇಕು. ಅದನ್ನ ಚಿಮ್ಸಿದ ಆದ್ಮೇಲೆ ನಾವು ರೈಸೋಬಿಯಂನ ಅದ್ರ ಮೇಲೆ ಚಿಮ್ಸಿ ಸರಿಯಾಗಿ ಎಲ್ಲ ಬೆರೆಸ್ಕೊಂಡು ಅದನ್ನ ಒಣಗಕ್ಕೆ ಇಡಬೇಕು ನೆರಳಿನಲ್ಲಿ. ಅದು ಒಣಗಿದ ಆದ್ಮೇಲೆ 1 ಗಂಟೆಯ ನಂತರ ನೀವು ಅದನ್ನ ಬೀಜಗಳನ್ನ ಒಯ್ದು ಬಿತ್ತನೆ ಮಾಡ್ಕೋಬಹುದು. ಇವಾಗ ಅದೇ ರೀತಿಯಾಗಿ ಈಗ ಸೈ ಮತ್ತು ಹರ್ಷಿತಾ ಅವರಿಂದ ಪದ್ಧತಿ ಪ್ರಾತ್ಯಕ್ಷಿಕೆ. ಮೊದಲು ನೀವು ಬೀಜೋಪಚಾರ ಏನ್ ಮಾಡ್ತಿರ್ತಾರಲ್ಲ, ಅದನ್ನ ನಿಮ್ ಬರೀ ಕೈಗಳಿಂದ ಮಾಡಕ್ ಹೋಗ್ಬಾರ್ದು. ಅದನ್ನ ಗ್ಲೌಸ್ ಗಳಿಂದ ಅಥವಾ ನಿಮ್ ಕೈಗೆ ಏನಾದ್ರೂ ಹಾಕೊಂಡು ಮಾಡ್ಬೇಕು ಯಾವಾಗಾದ್ರೂ, ಅದು ನಿಮ್ಮ ರಕ್ಷಣೆಗೋಸ್ಕರ. ಈಗ ಆ ಬೀಜಗಳನ್ನ ಚೆನ್ನಾಗಿ ಹರಡ್ಕೋಬೇಕು ಆ ಪ್ಲಾಸ್ಟಿಕ್ ಮೇಲೆ. ಸರಿಯಾಗಿ ಹರಡಿದ ಆದ್ಮೇಲೆ ಅದು ಬೆಲ್ಲದ ಪಾಕ, ಅದನ್ನ ಮೇಲೆ ಚಿಮ್ಸಬೇಕು. ಅದನ್ನ ಸರಿಯಾಗಿ ಬೆರೆಸ್ಕೋಬೇಕು. ಇವಾಗ ನಾವು ಇಲ್ಲಿ ಅಂದ್ರೆ ಬ್ಲಾಕ್ ಗ್ರಾಮ್ ತಗೊಂಡಿದೀವಿ. ಇಲ್ಲಿ ನಾವು ಉದ್ದು ತಗೊಂಡಿದೀವಿ. ನಿಮ್ಗೆ ಯಾವ ಬೀಜಗಳ ಉಪಚರಣೆ ಮಾಡ್ತಿರ್ತೀರಲ್ಲ, ನೀವು ಆ ಬೀಜ
ರೈಸೋಬಿಯಂ ಅಂತ. ನಾವ್ ಹೇಗೆ ಉದ್ದು ತಗೊಂಡಿದೀವಲ್ಲ ಅದು ದ್ವಿದಳ ಧಾನ್ಯದಲ್ಲಿ ಬರುತ್ತೆ. ಅದರಿಂದಾಗಿ ನಾವು ರೈಸೋಬಿಯಂ ಇಂದ ಉಪಚಾರ ಮಾಡ್ತಿದ್ದೀವಿ. ರೈಸೋಬಿಯಂ ನ ಯೂಸ್ ಮಾಡ್ತಿದೀವಿ ಆಯ್ತಾ. ಈಗ ನಿಮ್ಗೆ ಏನಾದ್ರೂ ಕೀಟಗಳನ್ನು ತಡಿಬೇಕು, ರೋಗಗಳನ್ನು ತಡಿಬೇಕು ಅಂದ್ರೆ ನಾ ಆಗ ಹೇಳಿದೆ FIB ಅನ್ನೋದು ಯೂಸ್ ಮಾಡ್ಬೇಕಂತ. FI ಅಂದ್ರೆ ಶಿಲೀಂಧ್ರ ನಾಶಕಗಳು, ಅದರ ಶಿಲೀಂಧ್ರ ನಾಶಕಗಳು ಮತ್ತೆ ಕೀಟನಾಶಕಗಳನ್ನ ನೀವು ಇದ್ರ ಜೊತೆಗೆ ಉಪಯೋಗ ಮಾಡ್ಕೋಬಹುದು. ಅದರಿಂದನೂ ಬೀಜೋಪಚಾರ ಮಾಡ್ಬೋದು ನೀವು. ಅದು ರೈಸೋಬಿಯಂ ಹಾಕಿದ್ಮೇಲೆ ಅದನ್ನ ಸರಿಯಾಗಿ ಬೆರೆಸ್ಕೋಬೇಕು ಎಲ್ಲಾ ಬೀಜಗಳಿಗೂ ಹೋಗುವಾಗೆ. ಇದು ರೈಸೋಬಿಯಂ ಹಾಗೂ ಇದು ಟ್ರೈಕೋಡರ್ಮ. ಇದನ್ನೆಲ್ಲ ನಿಮ್ಗೆ ಒಂದು ಪ್ರಶ್ನೆ ಮೂಡ್ತಿರ್ಬೋದು ಇವಾಗ, ಅಂದ್ರೆ ಇವೆಲ್ಲ ಎಲ್ಲಿ ಸಿಗುತ್ತೆ ನಮ್ಗೆ ಅಂತ. ಇದು ನಮ್ ಕಾಲೇಜ್ ಅಂದ್ರೆ GKVK ಅಲ್ಲೇ ಸಿಗುತ್ತೆ. ನೀವು ಬೇಕಾದ್ರೆ ನಮ್ಗೆ ಹೇಳ್ಬೋದು, ನಾವು ತರಿಸ್ಕೊಡ್ತೀನಿ. ಅದನ್ನ ಸರಿಯಾಗಿ ಮಿಶ್ರಣ ಮಾಡ್ಕೋಬೇಕು. ಇವಾಗ ಎಲ್ಲಾ ಬೀಜಗಳಿಗೂ ಹರಡ್ಬೇಕು ನೀವು ಹಾಕಿರುವಂತ ರೈಸೋಬಿಯಂ. ಆದ್ಮೇಲೆ ನೆರಳಿನಲ್ಲಿ 1 ಗಂಟೆ ಒಣಗಿಸ್ಬೇಕು. ಅದನ್ನ ಒಣಗಿಸಿದ ಆದ್ಮೇಲೆ ನೀವು ಬಿತ್ತನೆಗೆ ಒಯ್ಬೋದು ಬೀಜಗಳನ್ನ. ಇವಾಗ ಇಲ್ಲಿ ಜಾಸ್ತಿ ಅಂದ್ರೆ ನೀವೇನ್ ಬೆಳೆಗಳು ಬೆಳ್ತಿದ್ರಲ್ಲ ಇಲ್ಲಿ, ಆ ಚೆಂಡು ಹೂ ಆಗಿರ್ಬೋದು, ಅಂದ್ರೆ ತರಕಾರಿಗಳು ಮತ್ತೆ ಚೆಂಡು ಹೂಗಳ ಬೆಳೆಗಳು ಜಾಸ್ತಿ ಇದೆ ಇಲ್ಲಿ, ಅಂದ್ರೆ ಶೆಟ್ಟಿಗೆರೆ ಗ್ರಾಮದಲ್ಲಿ. ಅದರಲ್ಲಿ ಹೂಗಳಂದ್ರೆ ಚೆಂಡು ಹೂ ಆಗಿರ್ಬೋದು, ಗುಲಾಬಿ, ಸೇವಂತಿಗೆ, ಮತ್ತೆ ತರಕಾರಿಗಳಲ್ಲಿ ಬಂದ್ರೆ ಟೊಮೆಟೊ ಆಗಿರ್ಬೋದು, ಅಂದ್ರೆ ಈ ತರ ಬೆಳೆಗಳೆಲ್ಲ ಬೆಳ್ತಿದ್ದೀರಲ್ಲ, ಅದಕ್ಕೆ ನೀವು ಬೀಜೋಪಚಾರ ಮಾಡಕ್ಕಾಗದೆ. ಯಾಕಂದ್ರೆ ಈಗ ನರ್ಸರಿಯಿಂದ ನೀವು ಸಸಿಗಳನ್ನ ತರ್ತಾ ಇದ್ದೀರಲ್ಲ, ಆ ಸಸಿಗಳಿಂದ ಈಗ ಅಂದ್ರೆ ಸೇವಂತಿಗೆಯಲ್ಲಿ ಸೊರಗು ರೋಗ ಜಾಸ್ತಿ ಕಾಣಿಸ್ಕೊಳ್ತಾ ಇದೆಯಲ್ಲ, ಅದಕ್ಕೆ ನೀವು ಸಸಿ ಬೇರಿನ ಉಪಚಾರ ಅಂತ ಮಾಡ್ಬೇಕು. ನೀವೇನ್ ನರ್ಸರಿಯಿಂದ ತರ್ತಿರಲ್ಲ ಅದನ್ನ ಹೋಗಿ ನೀವು ಫೀಲ್ಡ್ ಅಂದ್ರೆ ನಿಮ್ಮ ಹೊಲಗಳಲ್ಲಿ ಬಿತ್ತನೆ ಅಂದ್ರೆ ಸಸಿಗಳನ್ನ ನಾಟಿ ಮಾಡ್ತಾ ಇದ್ದೀರಾ. ಅದ್ರ ಸಲುವಾಗಿ ನೀವೇನೋ ಸೊರಗು ರೋಗನ ತಡೆಗಟ್ಟಬೇಕು ಅಂದ್ರೆ ಅದನ್ನ ಟ್ರೈಕೋಡರ್ಮ ಅಂತ ಒಂದು ಜೈವಿಕ ಗೊಬ್ಬರ ಬರುತ್ತೆ. ಅದರ ಜೈವಿಕ ಗೊಬ್ಬರದಿಂದ ಉಪಚರಣೆ ಮಾಡಿದ್ರೆ ಸೊರಗು ರೋಗವನ್ನು ತಡೆಗಟ್ಟಬಹುದು. ಸ್ನೇಹಿತೆಯಾದ ಹರ್ಷಿತಾ ಸಸ್ಯ ಬೇರೆನ ಉಪಚರಣೆ ಮಾಡುವುದನ್ನು ತೋರಿಸಿಕೊಡುತ್ತಾರೆ. ಸಸ್ಯ ಬೇರಿನ ಉಪಚರಣೆ ಮಾಡೋದು ಹೇಗಂದ್ರೆ 400 ಗ್ರಾಮ್ ಅಷ್ಟು ಜೈವಿಕ ಗೊಬ್ಬರ ತಗೋಬೇಕು. ಅದರಲ್ಲಿ 40 ಲೀಟರ್ ನೀರಿನಲ್ಲಿ ಅದನ್ನ ಸರಿಯಾಗಿ ಸೋಕಿಸ್ಬೇಕು. ನೀವೇನು ಸಸಿಗಳನ್ನ ತಂದಿರ್ತೀರಲ್ಲ ನರ್ಸರಿಯಿಂದ, ಅದನ್ನ ಅರ್ಧ ಗಂಟೆವರೆಗೂ ಅದರಲ್ಲಿ ಚೆನ್ನಾಗಿ ಸೋಕಿಸ್ಬೇಕು. ಅದನ್ನ ಸೋಕಿಸ್ ಆದ್ಮೇಲೆ ನೀವು ನಾಟಿ ಮಾಡ್ಬೋದು ಆ ಸಸಿಗಳನ್ನ. ಈಗ ಅದನ್ನ ಹೇಗಂತ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾರೆ. ಸಸಿಗಳನ್ನ ಅರ್ಧ ಗಂಟೆ ಅದೇ ನೀವೇನ್ ಜೈವಿಕ ಗೊಬ್ಬರ ಮತ್ತು ನೀರು ಹಾಕಿ ಮಿಕ್ಸ್ ಮಾಡಿರ್ತೀರಲ್ಲ ಅದ್ರಲ್ಲಿ ಅರ್ಧ ಗಂಟೆ ಅದ್ದಿ ಇಡಬೇಕು. ಅದ್ದಿ ಮಾಡಕ್ ಆಗಿಲ್ಲ ಅಂದ್ರೆ ನೇರ ಮಣ್ಣಿಗೆ ಹಾಕ್ಬಹುದು ನೀವು. ಅದು ಹೇಗೆ ಅಂದ್ರೆ ಮೊದಲು 2.5 ರಿಂದ 5 kg ಅಷ್ಟು ಜೈವಿಕ ಗೊಬ್ಬರ ತಗೋಬೇಕು. ಅದಕ್ಕೆ 10 kg ಅಷ್ಟು ಗೊಬ್ಬರವನ್ನ ಹಾಕ್ಬೇಕು. ಹಾಕಿ ಅದನ್ನ ಸರಿಯಾಗಿ ಮಿಶ್ರಣ ಮಾಡ್ಕೊಂಡು ಕೆಲವು ದಿನ ಬಿಡ್ಬೇಕು. ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಅಂದ್ರೆ ಅದನ್ನ ಬಿಟ್ರೆ ಜಾಸ್ತಿ ನಂಬರ್ಸ್ ಹಾಕೊಂಡು ಹೋಗುತ್ತೆ. ನೀವೇನು ಯಾವ ಗೊಬ್ಬರವನ್ನು ನೀವು ಹಾಕ್ತಿರ್ತೀರಲ್ಲ ಹೊಲಗಳಿಗೆ, ಇದನ್ನ ಏನ್ ಮಿಕ್ಸ್ ಮಾಡಿರ್ತೀರಲ್ಲ ಇದನ್ನ ಹೋಗಿ ಆ ಗೊಬ್ಬರಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ನೀವು ಅದನ್ನ ನಿಮ್ ಹೊಲಗಳಿಗೆ ಹಾಕ್ಬೋದು. ಅವಾಗ ಅದು ನೇರ ಮಣ್ಣಿಗೆ ಸೇರಿಸುವುದಾಗುತ್ತೆ. ಈಗ ಅದನ್ನ ನಿಮ್ಮ ಮುಂದೆ ಪದ್ಧತಿ ಪ್ರಾತ್ಯಕ್ಷಿಕೆ ಮಾಡಲು ಬರುತ್ತಿದ್ದಾರೆ ಹರ್ಷಿತಾ ಹಾಗೂ ಸೈ. ಅದರಲ್ಲಿರುವಂತ ಕಸ ಕಡ್ಡಿಗಳನ್ನು ಮೊದಲು ತೆಗೆದು ಹಾಕೋಬೇಕು. ನೇರ ಮಣ್ಣಿಗೆ ಸೇರಿಸುವಾಗ 400 ಗ್ರಾಮ್ ಅಷ್ಟು ಜೈವಿಕ ಗೊಬ್ಬರ ಹಾಗೂ 10 kg ಗೊಬ್ಬರವನ್ನ ಎರಡನ್ನ ಮಿಶ್ರಣ ಮಾಡ್ಕೋಬೇಕು. ಅದಾದ್ಮೇಲೆ ಕೆಲವು ದಿನಗಳ ಬಿಟ್ಟು ಆದ್ಮೇಲೆ ನೀವೇನು ಗೊಬ್ಬರವನ್ನ ನೇರ ನಿಮ್ಮ ಹೊಲದಲ್ಲಿ ಹಾಕ್ತಿರ್ತೀರಲ್ಲ ಅದ್ರ ಜೊತೆಗೆ ಹೋಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆಮೇಲೆ ನಿಮ್ ಮಣ್ಣಿಗೆ ಸೇರಿಸ್ಕೋಬಹುದು. ಇವಾಗ ಅಂದ್ರೆ ಈ ಎಲ್ಲಾ ನಾವು ವಿಧಾನಗಳನ್ನು ಹೇಳ್ಕೊಟ್ಟಿದ್ವಲ್ಲ, ನಿಮ್ಮ ಹತ್ರ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಅದನ್ನ ಇವಾಗ ಗಿಡ ಒಣಗ್ತಾ ಇರ್ತದಂತ ಅದು ಯಾವ ಸ್ಟೇಜ್ ಅಲ್ಲಿ ಹಾಕಿದ್ರೆ ಆಮೇಲೆ ಸ್ಟಡಿ ಆಗ್ತದೆ. ಅಂದ್ರೆ ರಂಜಕ ಏನಿರುತ್ತಲ್ಲ, ರಂಜಕ ಅಂದ್ರೆ ಅದು ಸಸ್ಯಗಳಿಗೆ ಬೇಗ ದೊರೆಯೋದಿಲ್ಲ. ಅದಕ್ಕಾಗಿ ನೀವು PSP ಅಂತ ಬರುತ್ತೆ, ಅಂದ್ರೆ ರಂಜಕ ಕರಗಿಸುವ ಸೂಕ್ಷ್ಮಾಣು ಅಂತ ಬರುತ್ತೆ. ಅದನ್ನ ನೀವೇನಾದ್ರೂ ಟ್ರೀಟ್ ಮಾಡಿದ್ರೆ ಅದು ಅಂದ್ರೆ ನಿಮ್ದ ರೋಗಗಳನ್ನು ಕಡಿಮೆ ಮಾಡುತ್ತೆ, ಅದು ಇಳುವರಿನೂ ಜಾಸ್ತಿ ಕೊಡುತ್ತೆ. ಅದು ಫಾಸ್ಫರಸ್ ಸೂಡಮನ್ನು ಅವೆಲ್ಲ ಕೊಡ್ತೀವಲ್ಲ, ಅದು ಗಿಡ ಒಣಗೋ ಟೈಮಲ್ಲೇ ಎಷ್ಟು ಮಟ್ಟಕ್ಕೆ ಅದು ಗಿಡ ಹೋಗಂಗಿದ್ರೆ ಅವಾಗ ಅದು ಸ್ಟಡಿ ಆಗ್ತದೆ.
ಮುಕ್ಕಾಲ್ ಬಾಳೆಹಣ್ಣು ಇಲ್ಲ ಕಾಲ್ ಭಾಗದಾಗ ಹಾಕಿದ್ರೆ ಎಷ್ಟು ಇರ್ತದ? ಅಣ್ಣ ಇವಾಗ ಹಿಂಗ್ ಒಂದು ಮನುಷ್ಯನಿಗೆ ರೋಗ ಬಂದಿರುತ್ತೆ. ರೋಗ ಬಂದಾಗ ಸ್ಟಾರ್ಟಿಂಗ್ ಅವನ್ನ ತಡೆಗಟ್ಟಬೇಕು. ಸಾಯೋ ಸ್ಟೇಜಲ್ಲಿ ಹೋಗಿ ತಡೆಗಟ್ಟಿದ್ರೆ ಏನು ಯೂಸ್ ಆಗಲ್ಲ. ಸಾಯೋ ಸ್ಟೇಜಲ್ಲಿ ನೀವೇನಾದ್ರು ಕೊಟ್ಟಿ ಅಂದ್ರೆ ಸುಮ್ಮನೆ ಆಕ್ಸಿಜನ್ ಹಾಕಿ ಅದು ಮಲಗಿಸ್ದಂಗೆ ಅದು ಈ ಮಟ್ಟದಾಗ ನಾವು ಹಾಕಿದ್ರೆ ಅದು ನಡೆದಿರ್ತಕ್ಕಂಥ ಎಲ್ಲ ರೈತರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಅಂತಿಮಗೊಳಿಸ್ತೇವೆ.